ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ಗೈಸ್ ಚೈತನ್ಯ ಪಾನಿಪುರಿ ತಿಂತ ನೋಡಿ, ಅದು ಹೆಂಗ್ ಬಚ್ಚಿಕೊಂಡು ತಿಂತ. ಇಲ್ಲಿ ಮುಂದೆ ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಅದಲ್ಲೂ ಹೊಡಿರಿ ಕಮಾನ್ ಫೈಟ್ ಬೋರ್ಡ್ ಇದೆ. ಈ ಕಡೆ ನೆರಳು, ಈ ಕಡೆ ಮಳೆ, ಮಧ್ಯಾಹ್ನ ಮುಂದೆ ಬಿಸಿಲು. ಭಕ್ತಿಯಿಂದ ನಡೀತಾ ಇದ್ದೀರಿ. ಏನೋ ಒಂದು ಕಾರಣಕ್ಕೋಸ್ಕರ ಏನೋ ಒಂದು ಭಕ್ತಿಯಿಂದ ನಡೀತಾ ಇದ್ದೀರಿ. 3 ಕಿಲೋಮೀಟರ್ ಬಂದು ಹರ್ಷ ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಿತ್ರ ಕನ್ನಡಿಗ. ಸೊ ಎಲ್ಲರೂ ಹೇಗಿದ್ದೀರಾ? ಹೊಸ ವರ್ಷ ಹೇಗಿತ್ತು? ಸೊ ಅದಕ್ಕಿಂತ ಮುಂಚೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್. ಸೊ ನಾವು ನಮ್ಮ ಬಾಯ್ಸ್ ಎಲ್ಲ ನ್ಯೂ ಇಯರ್ಗೆ ಒಂದು ಒಳ್ಳೆ ಟ್ರಿಪ್ ಮಾಡಿದ್ರಿ ಗುರು. ಎಲ್ಲಿಗೆ ಹೋಗಿದ್ರಿ ಅಂತನಾ? ನೀವು ಆಲ್ರೆಡಿ ತಮ್ಮನ್ನ ನೋಡಿರ್ತೀರ. ಸೊ ನಾವು ಹೋಗಿದ್ದು ಅರುಣಾಚಲಂಗೆ. ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅದೆಲ್ಲ ಈ ವಿಡಿಯೋಲಿ ನೋಡುವಂತೆ ಬನ್ನಿ ವಿಡಿಯೋ. ಸೊ ಗೈಸ್, ಇವಾಗ ನಮ್ಮ ಜೊತೆ ಯಾರಿಲ್ಲ ಅಂತ ತೋರಿಸ್ತೀನಿ. ಫಸ್ಟು ನಮ್ಮ ನವೀನ, ಹಾಯ್. ಆಮೇಲೆ ನಮ್ಮ ಮಂಜು ನೋಡಿ ಕೆಲಸ ಮಾಡ್ತಿದ್ದಾನೆ, ವರ್ಕ್ ಫ್ರಮ್ ಹೋಮ್. ಹಲೋ, ಎಲ್ಲರೂ ಒಂದು ಸ್ವಲ್ಪ ಹಾಯ್ ಮಾಡಿಬಿಡಿ. ರಂಜಿತ್ತು, ಕೋಮಲ್ಲು, ನನ್ನ ತೋರ್ಸೋ, ನಿಕ್ಕಿ ಹೊಸ ಪರಿಚಯ. ಅವ್ರಿಗೆ ಮುಖ ತೋರ್ಸಕ್ ಇಷ್ಟ ಇಲ್ಲ ಅಂತೆ. ಫೋನು ಇದು ಮನೋಜ. ಸಾಕು, ನಿಮ್ಗೆ ಜಾಸ್ತಿ ತೋರಿಸ್ಕೊಳ್ಳಿ. ಅಲ್ಲ, ಇವ್ರ ಬಗ್ಗೆ ಸ್ವಲ್ಪ ಹೇಳಿ. ಎಲ್ಲರಿಗೂ ಗೊತ್ತು, ಅವ್ರ ಬ್ಲಾಗ್ ನೋಡೋಕೆ. ಇವಾಗ ನಾವು ರಮೇಶ್ ಚಾಟ್ಸ್ ಅಂತ ಬಂಗಾರಪೇಟೆಯಲ್ಲಿ ಫೇಮಸ್ಸು, ಅಲ್ಲಿಗೆ ಬಂದಿದ್ದೀರಿ. ಸೊ ನೋಡಿ, ಇದು ಪಂಚಾಮೃತ ಅಂತ. ಒಂದೇ ಒಂದು ಚರಿ ಇಟ್ಕೊಟ್ಟಿದ್ದಾರೆ. ಮಂಜು ಅವರೇ ಏನು ತಿಂತಿದ್ದಾರೆ? ಚರಿ ಎತ್ಕೊಂಡ್ಬಿಡ್ತಾರಂತ ಫಸ್ಟ್ ತಿಂತವ್ನೆ. ಇದು ಮಸಾಲೆ ಪುರಿ. ಚೈತನ್ಯ ಬ್ಯಾಟಿಂಗ್ ಮಾಡ್ತಾವನೆ. ಮೋಸ್ಟ್ ಅವೇಟೆಡ್ ಬ್ಯಾಟ್ಸ್ಮನ್ ಗೈಸ್ ಚೈತನ್ಯ ಪಾನಿಪುರಿ ತಿಂತಾವ ನೋಡಿ, ಅದು ಹೆಂಗೆ ಬಚ್ಚಿಕೊಂಡು ತಿಂತ. ಗೈಸ್ ಇದು ದಹಿಪುರಿ. ಸೊ ಇದು ಹನಿ ಮತ್ತು ಆಮ್ಲ. ಇದು ಸೇವ್ ಪುರಿ. ಇದು ನಿಪ್ಪಟ್ಟು ಮಸಾಲ. ಈ ಅಂಗಡಿಗೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್, ಅಣ್ಣವ್ರ ಫ್ಯಾಮಿಲಿ ಆಗಿರಲಿ, ರಾಮ್ಕುಮಾರ್ ಸರ್ ಆಗಿರಲಿ, ದರ್ಶನ್ ಸರ್ ಆಗಿರಲಿ, ಎಲ್ಲರೂ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ ವಿಷಯ ಅಂದರೆ, ದ್ರೌಪದಿಯವ್ರಿಗೂ ಮತ್ತು ಪಾನಿಪುರಿಗೂ ಏನೋ ರಿಲೇಟ್ ಇದೆಯಂತೆ. ಈ ಅಂಗಡಿ ಹೆಸರು ರಮೇಶ್ ಚಾಟ್ಸ್ ಅಂತ ಬಂಗಾರಪೇಟೆಯಲ್ಲಿರೋದು. ಸೊ ನೀವು ಯಾವಾಗಾದ್ರೂ ಬಂಗಾರಪೇಟೆಗೆ ಹೋದರೆ ಆ ಅಂಗಡಿಯಲ್ಲಿ ತಿನ್ನಿ. ನಾವು ಇಲ್ಲಿಂದ ತಿಂದು ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಕೆಲಸ ಮಾಡೋ ಅಂದರೆ ಸ್ಪೆಕ್ಸ್ ಗಿಕ್ಸ್ ಹಾಕ್ಕೊಂಡು, ನಿನ್ನಂದಕ್ಕೆ ನಾ ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ, ನೀನಿಲ್ಲದ ಲೋಕ ಶೂನ್ಯ, ಬಾಳು ಬರಡು ಜನುಮ ಕಂಡ ದೃಷ್ಟಿಯ ಅದ್ಭುತವೇ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದ್ಯಾಕೆ? ಎದ್ದೇಳು ಮಂಜುನಾಥ ಎದ್ದೇಳಲ, ಎದ್ದೇಳು ಮಂಜುನಾಥ ಎದ್ದೇಳಲ. ದೇವಸ್ಥಾನ ನಮ್ಮ ರೂಮಿಂದ ಒಂದು 100 ಮೀಟರ್ಸ್ ದೂರದಲ್ಲೇ ಇದ್ದಿದ್ದು, ತುಂಬ ಹತ್ರ ಇತ್ತು. ತಿರುವಣ್ಣಾಮಲೈ ರೀಚ್ ಆಗೋಷ್ಗೆ 7 ಗಂಟೆ ಆಗಿತ್ತು. ಅಲ್ಲಿಂದ ನಾವು ಸೀದಾ ಹೋಗಿದ್ದೆ ರೂಮ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಆಚೆ ಹೋಗೋಣ ಊಟಕ್ಕೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ರಿ. ಮಧುಗಿರಿ ಅವರಣ್ಣ ಯಾದಗಿರಿ. ಮಧುಗಿರಿ ಇದು ಜಾಗ ಯಾದಗಿರಿ ನಮ್ಗದಕ್ಕೆ ಸಂಬಂಧ ಇಲ್ಲ. ಸೊಳ್ಳೆನೋ ಸೊಳ್ಳೆ ಕಣೋ ತುಳ್ಳೆ. ನಾವು ಊಟ ಮಾಡಕ್ಕೆ ಹೋಗ್ತಾ ಇದ್ದೀರಿ. ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ನನಗೂ ಗೊತ್ತಿಲ್ಲ. ರಂಜಿತ್ ಲೇಟ್ ಮಾಡ್ತಿದ್ದಾನೆ ನಮ್ಮನ್ನೆಲ್ಲ. ರಂಜಿತ್ ನಮ್ಮನ್ನ ಲೀಡ್ ಮಾಡ್ತಿದ್ದಾನೆ. ಸೊ ನೋಡಿ, ಇನ್ನು ಮುಂದೆ ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಅದಲ್ಲೂ ಗೈಸ್ ಇವಾಗ ನೋಡಿ, ನಿಮ್ಗೊಂದು ಜಾತ್ರೆ ವಾಕಿಂಗ್ ಸ್ಟೈಲ್ ತೋರಿಸ್ತೀರಿ. ಯಾಕಂದರೆ ಅವನು ಜಾತ್ರೆ ಥರ ಇದ್ದಾನೆ. ಅಲ್ಲಿ ನೋಡಿ ಬ್ಯಾಡ್ ಅಂತ ಎಲ್ಲ ಬರ್ಕೊಂಡು ಹಿಂಗೆ ಇವನೇ ನೋಡಿ, ಇವನೇ ನೋಡಿ, ಈ ಥರ ಎಲ್ಲ 2ಕ್ಕೆ ಹೋಗ್ಬೇಕು ಅಂತೆಲ್ಲ ತೋರಿಸ್ತಾ ಇರ್ತಾನೆ.
ಈ ಚೇತನ್ ಹೀರೋ ಫ್ಯಾಮಿಲಿ ನೋಡೋದ್ರಿಂದ ಅದ್ರ ಬಗ್ಗೆ ಹೇಳಿದ್ರೆ ಫ್ಯಾಮಿಲಿ ಅನ್ಸ್ಕೊಳ್ಳಲ್ಲ ನೋಡ್ತಾರಲ್ಲ ಜಾಸ್ತಿ. ಅದೇ ಯೂತ್ದು ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ಬಾರ್ದು. ನಿಮ್ಮ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅದು ಫ್ಯಾಮಿಲಿ ಆಗಿರಲ್ಲ, ಹೇಳಿ. ಹುಡುಗನ ಅದನ್ನ ಯಾವತ್ತೂ ಇಟ್ಕೊಂಡಿಲ್ಲ. ಒಬ್ರು ಹಿಡ್ಕೊಂಡ್ ಅಂದ್ಮೇಲೆ ಏಯ್ ಕೊಡಲಿ ಏನು ಜಾಸ್ತಿ ಮಾತಾಡೋದು. ಹಾ ಏನು ಮಾತಾಡ್ತಿರೋದು ಲಾಗ್ ಆಗ್ತಿದ್ದಿಲ್ಲ ಅದಕ್ಕೆ. ಓಡಾಕ್ತಾರೆ ಅಷ್ಟೇ. ಉಯ್ 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 ಉಯ್. ವಿಶಾಲ್ ಟೈಮ್ ಎಷ್ಟು ವಿಶಾಲ್ ಚೂರು ಸೀರಿಯಸ್ನೆಸ್ ಅನ್ನೋದೇ ಇಲ್ಲಲ್ಲ. ಎದ್ದು ರೆಡಿ ಆಗೋಣ ಏನಿಲ್ಲ. ಅವ್ನು ನಿನ್ನ ಪಕ್ಕದಾಗಿರೋನ್ ಬರೀ ಹಾಕ್ಕೊಡೋದಾಗಿರ್ತಾನೆ ಅಷ್ಟೇ. ಹೊಡಿರಿ ಕಮಾನ್ ಫೈಟ್. ಹೇಳ್ತೀನಿ ಜಾನ್ಸಿನಂತೆ ಇವನು ಯಾವ ಕಡೆಯಿಂದ ಜಾನ್ಸಿನ ಥರ ಅವನೇ, ಜಾನ್ಸಿನ ಮಿಂಡ ಥರ ಅವನೇ, ಜಾನ್ಸಿನಂತೆ ಇವನು ಜಾನ್ಸಿನ ಏನೋ ಬುಗಿ ಮ್ಯಾನ್ ಥರ ಅವನೇ ಇವನು. ಏನು ಯಾರು ಇವನು ಯಾರು ಇವನು ಮಾರ್ಕ್ ಮಿಂಡ್ರಿ ಇಲ್ಲ ನ್ಯೂ ಇಯರ್ ನಾಯಿ ಹೊಡ್ಸ್ಕೊತಾವನೆ ಗುರು. ಅಯ್ಯೋ ಸ್ಮೈಲ್ ನೋಡು, ಸ್ಮೈಲ್. ಈಚ್ ಕಡೆ ಒಂದು ಬಿದೋಗಿರೋದು ಗೊತ್ತಿಲ್ಲ ಅವ್ರಿಗೆ. ಸುಮ್ಮನೆ ಹಂಗೆ ಕೇಳ್ತಾ ಇದ್ದ. ಮಾರ್ಕ್ ಮಿಂಡ್ರಿ ಫ್ರಮ್ ರಾಜಮಂಡ್ರಿ. ಸೊ ಎಲ್ಲರೂ ರೆಡಿ ಆಗಿದ್ದಾಯ್ತು. ರೆಡಿ ಆಗಿಬಿಟ್ಟು ಎಲ್ಲರೂ ಗಿರಿ ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ಹೊರಟ್ರಿ. ಸೊ ತಿರುವಣ್ಣಾಮಲೆಯಲ್ಲಿ ಪ್ರಮುಖ 4 ಗೋಪುರಗಳಿವೆ. ಒಂದು ಈಸ್ಟು, ವೆಸ್ಟು, ಸೌತು ಮತ್ತು ನಾರ್ತ್. ಸೊ ಬೇಸಿಕಲಿ ಈಸ್ಟಲ್ಲಿರೋ ಗೋಪುರನ ರಾಜಗೋಪುರ ಅಂತ ಕರೀತಾರೆ. ಹಾಗೂ ನಾನು ಹೇಳಿದ್ದು ಮೇಜರ್ 4 ಗೋಪುರ ಇದೆ ಅಂತ. ಆದರೆ ಒಟ್ಟು ನಿಮಗೆ ದೊಡ್ಡದು ಚಿಕ್ಕದು ಎಲ್ಲ ಸೇರಿ ಒಟ್ಟು 9 ಗೋಪುರ ನೋಡೋಕ್ಕೆ ನಿಮಗೆ ಕಾಣಿಸುತ್ತೆ. ಸೊ ಗೈಸ್ ಇವಾಗ ದೇವ್ರ ಹತ್ರ ಬೇಡ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಬನ್ನಿ ಹೋಗೋಣ. ಯಾವುದೋ ದೇವಸ್ಥಾನ ಇದೆ ಅಂತ ತೋರಿಸ್ತೀರಿ ನೋಡೋಣ. ನಾವು ಹೋಗ್ತಾ ಫಸ್ಟ್ ಸಿಗೋದೆ ಇದು ಶ್ರೀ ಉನ್ಮುಗಾಲಯಂ ಟೆಂಪಲ್. ಇಲ್ಲಿ ಗಣೇಶ ದೇವಸ್ಥಾನ ಇದೆ. ಸೊ ವಿಘ್ನವಿನಾಯಕ ಎಲ್ಲರೂ ಕೈ ಮುಕ್ಕೊಳ್ಳಿ. ಸೊ ನಾವು ಪ್ರತಿ ಸತಿ ವಾಕ್ ಮಾಡ್ಬೇಕಾದ್ರು ನಿಮ್ಗೆ ಇಲ್ಲಿ ಡೈರೆಕ್ಷನ್ಸ್ ಗೊತ್ತಾಗುತ್ತೆ, ಗಿರಿವಲ ಪದವಿ ಅಂತ. ಸೊ ಈ ಡೈರೆಕ್ಷನ್ ನೋಡಿಕೊಂಡು ನಾವು ಆ ರೂಟಲ್ಲಿ ಹೋಗ್ತಾ ಇರಬೇಕು. ಇರ್ಬೋದು ಇಲ್ಲಿ ಎಷ್ಟು ಜನ ಹೋಗ್ತಿದ್ದಾರೆ ಗೊತ್ತಾ. ನ್ಯೂ ಇಯರ್ ಇವತ್ತು ಮೋಸ್ಟ್ಲಿ ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಇಲ್ಲೇ ಬಂದಿರ್ಬೋದನೋ, ನಾವು ಹೆಂಗೆ ಬಂದಿದ್ದೀರೋ ಹಾಗೆ. ಸೊ ಇವಾಗ ಇಲ್ಲಿ ಅಗ್ನಿಲಿಂಗಮ್ಗೆ 900 ಮೀಟರ್ಸ್ ಅಂತ ತೋರಿಸಿದ್ದಾರೆ. ಸೊ ಫಸ್ಟ್ ಮೋಸ್ಟ್ಲಿ ಅಗ್ನಿಲಿಂಗಂ ಸಿಗುತ್ತೆ, ಹೋಗ್ತಾ ಇದ್ದೀವಿ. ಸೊ ಎಷ್ಟು ನೋಡಿ ಇಲ್ಲಿ ಬೋರ್ಡ್ ಇದೆ. ಇವಾಗ ನಾವು ಅಗ್ನಿಲಿಂಗಂ ಹತ್ರ ಹೋಗ್ತಾ ಇದ್ದೀರಿ. ಸೊ ಗೈಸ್ ಫಸ್ಟು ಸಿಗೋದು ಇಂದ್ರಲಿಂಗಮ್ ಅಂತೆ, ಅಗ್ನಿಲಿಂಗಮ್ ಅಲ್ಲ. ಸೊ ಇಂದ್ರಲಿಂಗಮ್ ಅಲ್ಲಿತ್ತು, ನಾವು ನೋಡಿದ್ರಿ, ಆದರೆ ಅದು ಫಸ್ಟ್ ಅಂತ ಗೊತ್ತಿರಲಿಲ್ಲ. ಇವಾಗ ಈ ಬೋರ್ಡ್ ನೋಡಿದ್ಮೇಲೆ ಗೊತ್ತಾಯಿತು. ಸೊ ಫಸ್ಟ್ ಸಿಗೋದು ಇಂದ್ರಲಿಂಗಮ್, ಇವಾಗ ನೆಕ್ಸ್ಟು ಅಗ್ನಿಲಿಂಗಮು. ಸೊ ಅಗ್ನಿಲಿಂಗಮ್ ಹತ್ರ ಹೋಗ್ತಾ ಇದ್ದೀರಿ, ಬನ್ನಿ ಹೋಗೋಣ. ನಮ್ಮ ಬಾಯ್ಸ್ ಎಲ್ಲ ಹಳೆ ಮುಂದೆ ಹೋಗಿದ್ದಾರೆ. ಇವಾಗ ನನ್ನ ಜೊತೆ ಮದನ ಅವನೇ. ಮದನ ಫೋನಲ್ಲಿ ಬ್ಯುಸಿ ಇದ್ದಾನೆ. ಏನಂತಿಗೆ ಮದನ? ಆಫೀಸ್ ಕಾಲಾ? ಮೆಸೇಜ್ ಅದೇ ನ್ಯೂ ಇಯರ್ಗೆ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಿದ್ದಾರಂತೆ. ಸೊ ಅದಕ್ಕೆ ಪಾಪ ರಿಪ್ಲೈ ಮಾಡ್ತೀನಿ. ಅರ್ಥ ಆಯಿತು ಅನಿಸುತ್ತೆ.
ನೋಡಿ ನೀವು ಎಲ್ಲ ಕಡೆನೂ ಈ ಥರ ಗಿರಿವಲ ಮಾರ್ಗ ಅಂತ ತೋರಿಸುತ್ತೆ. ಇಲ್ಲ ತಮಿಳಲ್ಲಿ ಗಿರಿವಲ ಪಾದೈ ಸಾರಿ. ರಂಜಿತ್, ಏನಾದರೂ ಒಂದು ಸ್ವಲ್ಪ ಕಂಟೆಂಟ್ ಏನಾದರೂ ಹೇಳಂಗಿದ್ರೆ. ಏನು ಹೇಳೋದು ಸರ್, ಎಲ್ಲರೂ ಈ ಟೈಮಲ್ಲಿ ಏನೇನೋ ಮಾಡ್ತಿರ್ತಾರೆ, ಆದರೆ ನಾವು ಈ ಟೈಮಲ್ಲಿ ನಾವು ಈ ಟೈಮಲ್ಲಿ ಎಲ್ಲರೂ ಈ ಟೈಮಲ್ಲಿ ಒಳ್ಳೆ ಪಾರ್ಟಿ ಮಾಡ್ತಾ ಇರ್ತಾರೆ. ಬಟ್ ನಾವು ಅರುಣಾಚಲಂಗೆ ಬಂದಿದ್ದೀವಿ. ನಮ್ದು ಈ ಪಾರ್ಟಿ ಹೊಸ ವರ್ಷ ಇಲ್ಲಿ ಹೊಸ ವರ್ಷಕ್ಕೆ ಒಂದು ಒಳ್ಳೆ ಸ್ಪಿರಿಚುವಲ್ ಭಕ್ತಿ ದೇವರಿಗೆ ಎಲ್ರಿಗೂ ಸ್ಟಾರ್ಟ್ ಒಳ್ಳೇದಾಗಲಿ ಮಾಡೋಣ ಅಂತ, ನಮಗೂ ಒಳ್ಳೇದಾಗಲಿ, ನಿಮ್ಗೂ ಒಳ್ಳೇದಾಗಲಿ, ನಾವು ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಈ ವರ್ಷ ಎಲ್ಲರಿಗೂ ಸುಖಕರವಾಗಿರಲಿ ಅಂತ ಪ್ರಾರ್ಥನೆ ಮಾಡೋಣ. ಕೋಮಲ್ ಅವರೇ, ದಯವಿಟ್ಟು ಸ್ವಲ್ಪ ನಿಮ್ಮ 2 ಮಾತುಗಳನ್ನು. ನಾನು ಏನು ಮನ್ಸು ಏನೇನಿತ್ತು ಅದೆಲ್ಲ ರಂಜಿತ್ ಹೇಳ್ಬಿಟ್ಟ. ಅಯ್ಯೋ, ಚೆನ್ನಾಗಿ ಹೇಳಿದೆ. ಅದಕ್ಕೆ ಎಲ್ಲರೂ ನೀವು ಒಂದ್ಸತಿ ಬನ್ನಿ, ಗಿರಿಪಥಕ್ಕೆ ಹಾಕಿ. ಹಾಂ, ತುಂಬ ಒಳ್ಳೇದು, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಿಕ್ಕಿ ಎಫ್ಡಿ ಇರಿಕೆ ఇప్పుడు సాపడాలి. సాపడా ఇంకా తమిళ్ కొంచెం ఇప్పుడు గిరి ప్రదక్షిణం వాకింగ్ వచ్చి ముగ్సుకొని వచ్చి టెంపుల్కి వెళ్ళొచ్చు. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬಿಶ್. ತಮಿಳ್ ಹೆಂಗೆ ಮಾತಾಡಿದ್ರೆ ಲಾಸ್ಟ್ಲಿ ಹಂಗೆ ಸೇರಿಸಿದ್ರೆ ತಮಿಳದು ಅಷ್ಟೇ. ಸೊ ಇಲ್ಲಿ ಯವಲಿಂಗಂ. ಸೊ ನೈಟ್ ಆಗಿದೆಯಲ್ಲ, ಅದರಿಂದ ಡೋರ್ ಎಲ್ಲ ಕ್ಲೋಸ್ ಆಗಿದೆ, ಏನೂ ಕಾಣಿಸಲ್ಲ. ಮಂಜಣ್ಣ ಬಂದ್ರೆ ಈ ಕಡೆ ನೆರಳು, ಬರ್ದವ್ರೆ ಈ ಕಡೆ. ಮಂಜಣ್ಣ ಬತ್ತೋದ್ರೆ ಬಿಸಿಲು, ಈ ಕಡೆ ನೆರಳು, ಈ ಕಡೆ ಮಳೆ, ಮಂಜಣ್ಣ ಮುಂದೆ ಬಿಸಿಲು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಮಂಜಣ್ಣ ಯಾರು? ಅದೇ ಈ ಕಡೆ ನೆರಳು, ಈ ಕಡೆ ಮಳೆ, ಸೆಂಟ್ರಲ್ ಬಿಸಿಲು, ನಮ್ಮ ಮಂಜು ಅಣ್ಣ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇನ್ನು ಅವನ ಜೊತೆನೇ ಇದೆ. ನೀನ್ ಕಳ್ಸಿ ಎಷ್ಟೊತ್ತಾಯ್ತು? ನಾನು ಮುಂದಕ್ಕೆ ನಾವು ಲಾಗ್ ಮಾಡ್ಕೊ ಬರ್ತಾ ಇದೀವಿ. ನಾನು ಕರ್ಕೊಂಡು ಓಡ್ ಬಂದಿದ್ದೀನಿ ಅವನ್ನ. ಇನ್ನು ನಡ್ಕೊಯ್ತಾ ಇದ್ದೆ, ನನ್ನ ಜೊತೆ ಬಂದು ವಾಷಿಂಗ್ ಹೋಗಿದ್ದೆ. ಇಲ್ಲಿ ಇನ್ನೊಂದು ಬ್ಲಾಗ್ ಇದೆ ಅಣ್ಣ, ಇಲ್ಲಿ ಹಲೋ ಏಯ್ ಕೇಳ್ಸಲ್ಲ ಮಂಜ, ಇಲ್ಲಿದೆ ಏನ ಅಂತ ಮೈಕು. ಎಂಟರ್ಟೈನ್ಮೆಂಟ್ ಅವ್ರಿಗೆ ಎಷ್ಟು ವೆಯ್ಟ್ ಇದೆ ಅಂದ್ರೆ, ವೆಯ್ಟ್ ಆಗಿ ನಡ್ಕೋಕ್ ಆಗದೆ ಬಿಚ್ಚಿ ಎರ್ಕೈಲಿ ಬಿಟ್ಟಿದ್ದಾನೆ. ಅಯ್ಯೋ, ಫೋಕಸ್ ಮಾಡ್ಬಿಡಿ, ತಗೊಳ್ಳಿ. ಇದು ಫೋಕಸ್ ಅಲ್ಲ, ಫೋಕಸ್ ನಡ್ಕೋಬಾರ್ದು. ಹಣ ಟೀ ಮೀನ್ಸ್ ತಲೆ. ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸೊ ಮಂಜು, ಇಷ್ಟೊತ್ತು ಮಾಡಿದ ಕಾಮಿಡಿ ಬಿಟ್ಟು ಇವಾಗ ನಿಜವಾದ ಫೀಲಿಂಗ್ ಹೆಂಗೆ ಅನಿಸ್ತಿದೆ? ಡಿವೈನ್ ಫೀಲಿಂಗ್ ಇದೆ. ನೋಡಿ, ಎಲ್ಲನೂ ಬಿಟ್ಟು ಜಸ್ಟ್ ವಾಕಿಂಗ್ ವಿತ್ ಡಿವೈನ್ ಅಷ್ಟೇ. ಒಂದು ಭಕ್ತಿಯಿಂದ ನಡೀತಾ ಇದ್ದೀರಿ, ಏನೋ ಒಂದು ಕಾರಣಕ್ಕೋಸ್ಕರ, ಏನೋ ಒಂದು ಭಕ್ತಿಯಿಂದ ನಡೀತಾ ಇದ್ದೀರಿ. ದೇವ್ರದ್ದೊಂದು ಪವರ್ ಅನ್ನೋದಿರುತ್ತಲ್ಲ, ಅದಿರುತ್ತೆ. ಏನೇ ಒಂದು ಯೋಚನೆ ಇರಲ್ಲ, ಇನ್ನು ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಇಲ್ಲ. ಜಸ್ಟ್ ನೀವು ಆ ದೇವರೇ ಕಣ್ಮುಂದೆ ಬರತ್ತಾರ ಅಷ್ಟೇ. ನಾನು ಜಾಸ್ತಿ ಆ ಮಂಜುನಾಥನ ನಂಬ್ತೀರಿ, ಆ ಮಂಜುನಾಥನೇ ಕಣ್ಣು ನಂಬ್ಕೊಂಡು ಹೊಸ ವರ್ಷನ, ಈ ವರ್ಷ ಹೋದ ವರ್ಷ ಏನಿತ್ತು, ಏನು ನಡೀತು ಎಲ್ಲ ಮುಗೀತು, ಚೆನ್ನಾಗಿದೆ, ಚೆನ್ನಾಗಿ ಇಟ್ಟಿದ್ದಾನೆ. ಇವಾಗ ಇದ್ದೀನಿ ಅಂದರೆ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಅಂತ. ಸೊ ಇನ್ನೂ ನೆಕ್ಸ್ಟ್ ವರ್ಷನೂ ಇದೇ ಥರ ಇರಲಿ, ಇನ್ನೂ ಒಳ್ಳೊಳ್ಳೆ ನನ್ನ ಕೈಲಿಂದ ಏನೇನಾಗುತ್ತೋ ಅದನ್ನೆಲ್ಲ ಮಾಡಿ ಬೇರೆಯವ್ರಿಗೂ ಒಳ್ಳೇದು ಮಾಡಿ, ನನಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು, ಯಾರು ಎಲ್ರಿಗೂ ಒಳ್ಳೇದಾಗಿ, ಎಲ್ರಿಗೂ ಜೊತೆಲಿ ಅಂತಲ್ಲ, ಎಲ್ರಿಗೂ ಯಾರಿದ್ದಾರೋ ಇಲ್ವೋ ಅವರೆಲ್ಲರಿಗೂ ಚೆನ್ನಾಗಿರಲಿ. ನಾವು ಯಾಕಂದರೆ ನಾವು ಒಬ್ರಿಗೆ ಒಳ್ಳೇದು ಬಯಸಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ಇದೊಂದು ನಂಬಿಕೆಯಲ್ಲಿ ನಾವು ನಡೆಯೋದು.
இதானே சொல்லு பையா. எப்படி இருக்கு? எப்படி ஃபீலிಂಗ್ இருக்கு? ಚೆನ್ನಾಗಿತ್ತು. ಮೊನ್ನೆ ನಾವು ಕುಡಿದ್ರೆ ಚೆನ್ನಾಯ್ತಲ್ಲ ಮಚ್ಚ, ಅಲ್ಲಿ ಗೌರಿಬಿದನೂರ್ ಹತ್ರ ತೊಂಡೆಬಾವಿ ಹತ್ರ. சொல்லுடா கோச். ತೊಂಡೆಬಾವಿ ರೈಲ್ವೆ ಸ್ಟೇಷನ್. சொல்லுங்க கோச், எப்படி இருக்கு? நீங்கள் ಆರಾಮಾಗ போய் ನಿಲ್ಕಾರು. ಇವಾಗ ಎಳ್ನೀರು ತಗೊಂತ ಇದಾರೆ, ಎಲ್ಲರಿಗೂ ಸುಸ್ತಾಗಿದೆ ಅಂತೆ. 3 ಜನ ಪೇಷಂಟ್ ಅಲ್ಲಿ ಕೂತಿದ್ದಾರೆ. ಬರೀ ನೀರು ಕುಡಿತೀವಿ. ನೆಕ್ಸ್ಟ್ ವರ್ಣಲಿಂಗಂ. ಇದು ಅಂದ್ರೆ 8 ಲಿಂಗ ಇದು ಎಲ್ಲ ಆಗಿ ಇವಾಗವರೆಗೂ 4 ಲಿಂಗ ಫಿನಿಶ್ ಮಾಡಿದೀವಿ. ಓಕೆ, ಇನ್ನೊಂದು ನೆಕ್ಸ್ಟ್ ಬಂದು ಇವಾಗ 5ನೇ ಲಿಂಗ ವರ್ಣಲಿಂಗ. ಫಿನಿಶ್ ಮಾಡಿರೋದು ಫಸ್ಟ್ ಬಂದು ಇಂದ್ರಲಿಂಗ, ಯಮಲಿಂಗ, ಇಲ್ಲ ಅಗ್ನಿಲಿಂಗ, ಯಮಲಿಂಗ, ನೈಋತ್ಯಲಿಂಗ. ಇವಾಗ ಹೋಗ್ತಾ ಇರೋದು ವರ್ಣಲಿಂಗ. ವರುಣ ಅಂದ್ರೆ ವರ್ಣ ಅಂದ್ರೆ ಮಳೆ. ಡೆಡಿಕೇಶನ್ ಚೈತನ್ಯ ಆಗೈತೆ. ನಮ್ಮನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟು ನಾನ್ ಕಳ್ಸಿರೋದು ಹೋಗಪ್ಪ ನಾವು ಬರ್ತೀರಿ ಹಿಂದ ಕಡೆ, ನೀನ್ ಹಿಂದ ಕಡೆ ಅಷ್ಟು ಬೇಗ ನಡೀತೀಯ ಅಂತ. ಪಾಪ ಕಾಲಲ್ಲಿ ಬೊಬ್ಬೆಗಳು ಬಂದ್ರು ನಡ್ಕೊಂಡು ಹೋಯ್ತಾವನೆ. ಬರ್ರಿ ಹೋಗೋಣ, ಕ್ಯಾಚ್ ಮಾಡೋಣ. ನೋಡಿ ಸೂರ್ಯಲಿಂಗ. ಸೊ ಗೈಸ್ ಇದು ವರುಣಲಿಂಗ. ಗೈಸ್ ನೋಡಿ, ನೀವು ಬಿಸಿಲುಗಾಲದಲ್ಲಿ ಬಂದರೆ ಇಲ್ಲಿ ವೈಟ್ ಕಲರ್ ಲೈನ್ ಇದೆ, ಇದನ್ನ ಇದ್ರ ಮೇಲೆ ನಡ್ಕೊಂಡು ಹೋಗಿ. ಮನೋಜ ಏನಾದ್ರು ಹೇಳಿ ಮನೋಜ. Still we are going. That I know. Tell something else. ವಾಯುಲಿಂಗಂ. ಅಲ್ಲ ಗೈಸ್, ಕುಬೇರಲಿಂಗಂಗೆ ಕುಬೇರಲಿಂಗಂ ಅಂತ ಹಾಕಿದ್ದಾರೆ. ಇದು ಯಾವುದು? ಹೆಂಗ್ ನಡೀತು ನೋಡಿ ಪಾಪ, ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿದೆ. ಮೇಲಿನ ಅಂಬಾರಿ ಇದೆಲ್ಲ ಮೋಕ್ಷ ದ್ವಾರಗೆ ಕ್ಯೂ. ಇದೇ ಮೋಕ್ಷ ದ್ವಾರದ್ದು. ಯಾರಿಗೂ ತಪ್ಪು ಬಯಸ್ತೀರಾ, ಕೆಟ್ಟದ್ ಮಾಡ್ತೀರಾ, ನಮ್ಗೆ ಏತಾಗಿದ್ರೆ ಯಾವ ಮೋಕ್ಷ ದ್ವಾರನೂ ಬೇಡ, ಏನು ಬೇಡ. ನೋಡಿ ಇದೆ ಮೋಕ್ಷ ದ್ವಾರ. ಸೊ ಇವಾಗ ಈಶಾನ್ಯ ಲಿಂಗ. ಏನು ಇಷ್ಟು ಲೇಟಾಗಿ ಬರ್ತೀರಪ್ಪ? ಫಸ್ಟ್ ಬಂದಿದ್ದು ನವೀನ ಮತ್ತೆ ಮಂಜು, ಆಮೇಲೆ ಬಂದಿದ್ದು ಮದನ, ಮನೋಜ, ವಿಶಾಲ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲರೂ 12 ಕಿಲೋಮೀಟರ್ ನಡೆದು ಕೊನೆ 2 ಕಿಲೋಮೀಟರ್ ಬೇಕಾದ್ರೆ ಕಾಲೆಲ್ಲ ಬಿದ್ದೋಗಿದ್ದು. ಎಲ್ಲರೂ ಹೆಂಗೆ ನಡೀತಾ ಇದ್ದಾರೆ ನೋಡಿ. ಹರ್ಷ ಗೈಸ್ ನೋಡಿ ಅಲ್ಲಿ ಹೆಂಗೆ. ಅಯ್ಯೋ ಸಭಿ ಲೋಗ್ ಕೈಸಾ ಹೈ ಬಾಬಾ? जेब में बा. हाँ परवाह नहीं, बोलो हमारा माइक है ना. हमारा कुछ नहीं बा, बहुत अच्छा था. ठीक है क्या? हाँ पूरा எல்லாமே நல்லா இருக்கு. கால் வலி கொஞ்சம் தான் இருக்கு. ओह भैया, ರಂಜಿತ್ भैया कैसे हो भैया? ಆಕ್ಷನ್ ಮಾಡಿ. ಸಾಕಾಗೈತೆ. ಬರ್ಬೇಕಾದ್ರೆ ಏನು ಹುಮ್ಮಸ್ ಇತ್ತು, ಲಾಸ್ಟ್ ಮೂಮೆಂಟ್ ಅಲ್ಲಿ ಅದೇ ಹುಮ್ಮಸ್ ಐತಿ. ನಿಕ್ಕಿ ಇದನ್ಯಾ ಮಾರ್ಚ್ ಪಾಸ್ಟ್ ಮಾಡು. ಲೆಫ್ಟ್ ರೈಟ್ ಜಾಗಿಂಗ್ ಗೈಸ್ ನೋಡಿ ಎಷ್ಟು ರಶ್ ಇದೆ. ತೋರಿಸ್ತಾ ಈಗ ಎಷ್ಟು ಇಲ್ಲಿ ಹಿಂದೆ ಗೊತ್ತಿರೋದು ಎಷ್ಟು ಚೆನ್ನಾಗಿದೆ. ಗೈಸ್ ನೋಡಿ ಇಲ್ಲಿ ಎಲ್ಲ ನೋಡಿ, ಇಲ್ಲಿ ಹೆಂಗೆ ಮಲಗಿದ್ದಾರೆ. ಚೈತನ್ಯ ಕೂತಿರೋ ಸ್ಟೈಲ್ ನೋಡಿ. ನಾವು ಸ್ಟಾರ್ಟ್ ಮಾಡಿದ್ದು ಮಧ್ಯರಾತ್ರಿ ಆಗಿದ್ದರಿಂದ ಯಾವುದೇ ದೇವ್ರದ್ದು ಫೋಟೋ ಅಥವಾ ವಿಡಿಯೋ ತೆಗಿಯೋಕ್ಕಾಗಿಲ್ಲ. ಎಲ್ಲೆಲ್ಲಿ ಅಲೋ ಇತ್ತೋ ಅಲ್ಲೆಲ್ಲ ತೆಗ್ದಿದ್ದೀರಿ, ಮತ್ತು ಯಾವುದಾದ್ರು ಕಾಣಿಸಿತೋ ಅದನ್ನೆಲ್ಲ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೂ ಈ ವ್ಲಾಗಲ್ಲಿ ನಿಮ್ಗೆ ಏನೇನು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ, ಹಾಗೂ ಲೈಕ್ ಕೂಡ ಮಾಡಿ. ಇಲ್ಲಾಂದರೆ ಆಲ್ಗರಿಥಮ್ ಬೇರೆಯವ್ರಿಗೆ ಈ ವಿಡಿಯೋ ರೆಕಮೆಂಡ್ ಮಾಡಲ್ಲ. ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ಆಗುತ್ತಿಲ್ಲ ಆಗಲಿ ಹಾಯಾಗಿರು, ಏನೇ ಎದುರಾಗಲಿ
ಖುಷಿಯಾಗಿರು